മേൽകൊത്തിയേറുവാനും സിദ്ധാസ് കൊടുത്തായാലും ഇടകാലത്തായാലും ജ്ഞാനമുദ്രക്കയത്തായാലും സോപ്പാസിക്കൻ മുസ്തായാലും സ്ഥിരാട് ഘടകമണയും ദീർഘാവസപൂർവവും കാലമൂലമാരും Yogi Aguma, Shiva Yogi Aguma, Yogi Aguma.
ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋವಾದ ಪರಮ ಗುರು ಆಸಾಧು ಮುದ್ದು ರಾಮ ಪರಮ ಗುರು ಆಸಾಧು ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ ನಾ ಕಿರಿದು ನೀ
ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವ ಕಿಂಕರನೋ ಮುದ್ದು ರಾಮ ಶರಣ ಶಿವ ಕಿಂಕರನೋ ಮುದ್ದು ರಾಮ ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆ ಎತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು ಮುದ್ದು ರಾಮ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120,
ಎಲ್ಲರೂ ಟೈಮ್ ಸರಿ ಬರ್ತಾರೆ. 6 ಗಂಟೆ ಒಳಗೆ ಬರೋದು ಊಟ ಮಾಡ್ತಾರೆ. ಅವರು 6:30 ಬರ್ತಾರೆ. ಅವರು 20 ಬರ್ತಾರೆ. ಟೈಮ್ ಸಿಕ್ಕಾಗ ಬರೋದು ಬೇಡ, ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಎಲ್ಲರೂ 5:30 ಹೇಳಕ್ಕೆ ಊಟ ಮಾಡಿರಿ, 5 ಗಂಟೆಗೆ ಹೇಳೋದು ಮಾಡಿರಿ. ಎಷ್ಟು ಬೇಗ ಹೇಳ್ತೇವೆ ಅಷ್ಟು ಆರೋಗ್ಯಗಳು. ಬಸ್ಸಿಗೆ ಪ್ರಣಾಮ ಮಾಡ್ತಾ ಹೋಗ್ತಾರೆ. ಎರಡು ಕೈ ಮೇಲೆ ಹೋಗ್ತಾ, ಎರಡು ಕೈ ಕೆಳಗೆ ಹೋಗ್ತಾ, ಸಾಮಾನ್ಯ ಮಧ್ಯಮ ವೃತ್ತಿಯಲ್ಲಿ ಮಾಡ್ತಾರೆ. ಸಂಪೂರ್ಣ ಆರೋಗ್ಯ ವೃತ್ತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಕಡಿಮೆ ಆಗ್ತಾ ಹೋಗ್ತು. ಶೀತ, ನೆಗಡಿ, ಕೆಮ್ಮು, ಅಸ್ತಮ, ವಾತಪಿತ್ತ, ಕಫ ಸಮನಾಗುತ್ತೆ. ತಿರುಗೋ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತು. ಭಯಬದ್ಧವಾಗಿ ಮಾಡ್ತಾ ಹೋಗ್ತಾರೆ. ಮಾಡೋ ಪ್ರತಿ ಟೈಮ್ ಲಾಭವನ್ನು ಗಮನಿಸ್ತಾ ಇರಿ. ದೇವ ಮನಸ್ಸು ದೇವಾಲಯಕ್ಕಾಗಲಿ, ಪರಮಾತ್ಮ ಮಂದಿರಕ್ಕಾಗಲಿ, ಶಿವಾಲಯಕ್ಕೆ. ಓಂ. ಈ ಬದಲಾವಣೆಯನ್ನು ಗಮನಿಸ್ತಾ ಇರಿ. ಮೊಬೈಲ್ ಬ್ಯಾಟ್ರಿ ಯಾವುದರ ಚಾರ್ಜ್ ನಮ್ಮ ಶರೀರ ಚಾರ್ಜ್ ಆಗ್ತಾ ಹೋಗ್ತು. 72,000 ನಾಡಿಗಳ ಸ್ಥಿತಿಕರಣಗೊಳ್ತಾ ಹೋಗ್ತು. ಉಸಿರಾಡ್ತಿದ್ರೆ ಆಡಿಸಿದ್ರೆ ಸದರಗೊಳ್ತಾ ಹೋಗ್ತದೆ. ಪ್ರಾಣಾಯಾಮ ಎಕ್ಸ್ಪೆಕ್ಟ್ ಮಾಡ್ತಾ ಇರಿ. ದಿನ 3 5 ದಿವಸ ಮಾಡ್ತಾ ಹೋಗ್ತಾ ಇರಿ. ಚಳಿಗಾಲ ಮೇಲೆ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇರಿ. ಓಂ ವೈಶ್ವ.
ಕುಲಸಾಗಾಸನ ಆರಾಮಾಗಿ ಕುತ್ಕೊಂಡು ಕಪಾಲಭಾತಿ ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಇರಿ. ಪ್ರಾಣಾಯಾಮ ಲಕ್ಷಲಿಂದ ಯಾವ ಥರ ಅವಸರ ಹೊರ ಗಮನಿಸ್ತಾ ಇರಿ. ಈ ಥರ ಗಂಟೆ ಒಂದೊಂದು ಸೆಕೆಂಡ್ ಒಂದು ಸ್ಟೋಕ್ ಹೊರ ಹೋಗ್ತಾ ಇರಿ. ಅದಕ್ಕೆ ಹೆಚ್ಚಿಗೆ ಮಾಡೋರು ಮಾಡ್ಬೋದು. ಹೈ ಬಿ ಪಿ ಇದ್ದವ್ರು 2 ಸೆಕೆಂಡ್ ಸ್ಟೋಕ್ ಮಾಡ್ತಾ ಇರಿ. ಪರ್ಟಿಕ್ಯುಲರ್ ಅಷ್ಟೇ ಮಾಡಬೇಕು. ಊಟ ಆದ್ರೆ 3 4 ತಾಸು ನಂತರ ಮತ್ತೆ ಸಾಯಂಕಾಲ ಮಾಡ್ಬೋದು. ರಾಜನ ಇರ್ತಾರೆ, ಸೂರ್ಯನ ಥರ ಹೊಳಿತಾ ಇರ್ತಾನೆ. ಯಾವುದೇ ಕಾಯಿಲೆ ಆರಾಮಾಗಿ 106 ವರ್ಷ ಬದುಕಬಹುದು. ದಿನಂಪ್ರತಿ ಕಪಾಲಭಾತಿ ಪ್ರಾಣಾಯಾಮ ಮಾಡ್ತಾ ಹೋಗೋದ್ರಿಂದ ಸಂಪೂರ್ಣ ಆರೋಗ್ಯವಾಗಿರ್ತೇವೆ. ಅದು ದಿನ ಮಾಡ್ತಾ ಇರಬೇಕು. ನಾವು ಒಂದು ದಿವಸ ಮಾಡಿ 10 ದಿವಸ ಬಿಟ್ಟರೆ ಅಂದ್ರೆ ಮತ್ತೆ ಕಾಯಿಲೆ ಶುರು ಆಗ್ತದೆ. ನೀನು ಬರಕ್ಕೆ ಒಂದು ಟೈಮ್ ಸಿಂಗಿಲ್ಪ ಅಂದ್ರೆ ಮನೆಯಲ್ಲಿ ಸಹಿತ ಒಂದು ಸ್ವಲ್ಪ 10 ನಿಮಿಷ ಟೈಮ್ ಒಂದು ಕಪಾಲಭಾತಿ ಅನ್ನೋ ಒಂದು ಪ್ರಾಣಾಯಾಮ ಮಾಡ್ಬೋದು. ಗಡಬಡಿ 10 ನಿಮಿಷದ ಎಲ್ಲ ಮುಗಿಸಿ ಹೋಗ್ಬೋದು. 2 ನಿಮಿಷ ಭಸ್ತ್ರಿಕಾ, 3 ನಿಮಿಷ ಕಪಾಲಭಾತಿ, 3 ನಿಮಿಷ ಅನುಲೋಮ ಈ ಥರ ಮಾಡಿ ಮಾಮೂಲಿ ಓಂಕಾರ ಮಾಡಿ ಹೋಗ್ಬೋದು. ಧರಣಿ ಮುಗಿಸಿರು ಹೊರ ಹೋಗ್ತಾ ಇರಿ. ಸರ್ವಾಜ್ಞ ಹೋಗ್ತದೆ. ಬಿಸಿಲಾಗಿ ಹೆಚ್ಚಿಗೆ ಆಗ್ತಾ ಇರಿ. ಎಲ್ಲರೂ ಈಗ ಲಿಂಬೆಹಣ್ಣು ಶರಬತ್ತು ತಗೊಳ್ತಾ ಇರಿ. ಸಾಯಂಕಾಲ 4 ಗಂಟೆಗೆ ಬಿಸಿಲು ಹೊರಕ್ಕೆ ಮೀಡಿಯಮ್ ಮಧ್ಯಮದ ನೀರು ತಗೊಳ್ತಾ ಇರಿ. ಭಾರತ ನೀರು ಉಪಯೋಗಿಸೋಕೆ ಹೋಗಬೇಡಿ. ಉಗುರು ಬೆಸಿಗೆ ನೀರಿದ್ರೆ ನಡೀತದೆ. ಅದರಿಂದ ಲಿಂಬು ಶರಬತ್ತು ಮಾಡಿ ತಗೊಳ್ತಾ ಇರಿ. ಚಹಾ ಕುಡಿದು ಬಂದ್ ಮಾಡ್ತಾ ಇರಿ. ಕೃಷಿ ಕಷಾಯ ತಗೊಳ್ತಾ ಇರಿ. ಅಮೃತ ಬಳಿ ಕಷಾಯ ಮಾಡ್ತಾ ಇರಿ. ಬೇರೆ ಬರ್ತಾರೆ ಕಷಾಯಗಳು ಸಹಿತ ಸೇವನೆ ಮಾಡ್ತಾ ಹೋಗ್ತಾ ಇರಿ. ತರಕಾರಿಗಳು ಸೇವನೆ ಮಾಡ್ತಾ ಇರಿ. ಹಣ್ಣುಗಳು ಸೇವನೆ ಮಾಡ್ತಾ ಇರಿ. ಮಡಿಕೆ ಕಾಳು ಸೇವನೆ ಮಾಡ್ತಾ ಇರಿ. ನೆನೆ ಹಾಕಿಸಿ ಕಾಳು ಅವನು ಸಹಿತ ಸೇವನೆ ಮಾಡ್ತಾ ಹೋಗ್ತಾ ಇರಿ. ವಾರದಾಗ ಒಂದು ದಿವಸ ಉಪವಾಸ ಮಾಡೋದ್ರೆ ಹಣ್ಣುಗಳ ಮೇಲೆ ಈ ಥರ ಬೇರೆ ಬರ್ತಾರೆ ಉಪವಾಸ ಮಾಡೋದು. ಎಳ್ನೀರ ಮೇಲೆ ಒಂದು ದಿವಸ ಇರೋದು, ನೀರಿನ ಮೇಲೆ ಒಂದು ದಿವಸ ಇರೋದು, ಹವಾ ಮೇಲೆ ಒಂದು ದಿವಸ ಇರೋದು. ಬರೀ ಹವಾ ಆಟ ತೊಗೊಳ್ಳೋದು, ಬೇರೆ ಏನು ತೊಗೊಳ್ಳೋದು. ಹವಾ ತೊಗೊಂಡ್ರೆ ಹವಾ ಬಿಡ್ತೇನೆ. ಬಲೂನ್ ಟಾಳ ಹೋಗ್ತಾ ಇರ್ತದೆ. ಈ ಥರ ಒಂದು ಸ್ವಲ್ಪ ಪ್ರಯೋಗ ಮಾಡ್ತಾ ಇರೋದು ನಾವು. ಬರೀ ನಾವು ಹೊಟ್ಟಿಗೆ ಹಾಕೋದಷ್ಟು ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಕುಲ್ಲ ಇಟ್ಟಂದ್ರೆ ಅದು ಪ್ರೆಸ್ಸಿಂಗ್ ಆಗಿ ಸ್ವಲ್ಪ ಇದನ್ನಾಗ್ತದೆ, ಸ್ವಚ್ಛ ಆಗ್ತದೆ. ಇದು ಬರೀ ನಾವು ಹಾಕೋದು ಮಾಡೋದು ಒಳ ಹಾಕಿ ಅದು ಕೆಲವು ಹೋಗೋದ್ರಿಂದ ಟಾಯ್ಲೆಟ್ ಸೈಜ್ ಸರಿಯಾಗಿ ಹೊರಗೆ ಹೋಗೋದಿಲ್ಲ. 2 ರಿಂದ 3 ಕಿಲೋ ಮತ್ತೆ ನಮ್ಮ ಟಾಯ್ಲೆಟ್ ಒಳಗಿರ್ತದೆ. ನೀವು ಟಾಯ್ಲೆಟ್ ಹೋಗಿ ಬಂದ್ರೆ ಮತ್ತೆ ಒಳಗಿರ್ತದೆ, ಪೂರ್ಣ ಕ್ಲೀನ್ ಆಗೋದಿಲ್ಲ. ಯಾವಾಗ ಕ್ಲೀನ್ ಆಗ್ತದೆ MC ಮಾಡೋದಕ್ಕಿಲ್ಲ ಆಗ್ತದೆ. ನಾವು ಮೇಲಿಂದ ಉಪ್ಪಿನ ನೀರು ಕೊಡೋದು, ಕೆಳಗೆಲ್ಲ ಉಪ್ಪಿನ ನೀರು ಹೋಗ್ತಾ ಇರೋದು. ಹಂಗೆ ಉಪ್ಪಿನ ಹೋಗ್ತಾರೆ, ಸ್ವಚ್ಛ ಆಗ್ತಾ ಇರೋದು. ಹಂಗೆ ಒಂದು 5-6 ಸತಿ ಆಯ್ತು ಅಂದ್ರೆ ಸ್ವಲ್ಪ ಟಾಕ್ಸ್ ಆಗ್ತದೆ. ಸಂಪೂರ್ಣ ಶರೀರದಿಂದ ಸ್ವಚ್ಛ ಆಗ್ತಾ ಆಗ್ತದೆ. ಏನು ಗಾಡಿ ಸರ್ವಿಸಿಂಗ್ ಮಾಡ್ತಾನೆ ಆ ಥರ ಆಗ್ತದೆ. ನಾವು 6 ತಿಂಗಳಲ್ಲಿ 3 ತಿಂಗಳಲ್ಲಿ ಮಾಡ್ತಾ ಇರ್ತೇವೆ. ಯಾವಾಗ ನೀವು ಸುಟ್ಟಿದ್ದು ಆಲಸ್ ಮಾಡೋದು. ಕೈವಾರ ಸುಟ್ಟಿದ್ದು ಆಲಸ್ ಮುಂಜಾನೆ ಮಾಡೋದು. ಮುಂಜಾನೆ ಒಂದು 5-6 ಸಲ ಹೋಗಿ ಬಂದ್ರಂದ್ರೆ ನಿಮ್ಗೆ ಸ್ವಚ್ಛ ಆಗ್ತದೆ. ಮತ್ತು ಆರಾಮಾಗಿ ಒಂದು ರಕಸ್ ಮಲಿ ಬಿಡೋದು, ಸೇವಾಸ ಮಾಡಿಬಿಡೋದು. ಸೇವಾಸ ಮಾಡಿದ ನಂತರ ಅನ್ನ ಮಾಡೋದು, ಹೆಸರುಬೇಳೆ ಕುದಿಸಿ ತುಪ್ಪ ಅಗರದಲ್ಲಿ ಸೇವನೆ ಮಾಡೋದು. ಅದು ಒಳಗೆ ಗ್ರೆಸಿಂಗ್ ಮಾಡ್ತದೆ. ಅದು ಗ್ರೆಸಿಂಗ್ ಅಂದರೆ ಮತ್ತೆ ಬಾಡಿ ನಿಮ್ಮ ಬರ್ತೀನಿ ಊಟ ನೀವು ಹೆಚ್ಚಿಗೆ ಖಾರವನ್ನು ಸೇವನೆ ಮಾಡೋಕ್ಕೋಗ್ರಿ. ಮಧ್ಯಾಹ್ನ ಸೇವನೆ ಮಾಡ್ತಾ ಇರಿ. ಈ ಥರ ನೀವು ಶರೀರ ಸ್ವಚ್ಛಗಳನ್ನು ಬಳಸ್ತಾ ಇರಿ. ಹೊಟ್ಟೆಯನ್ನು ಸ್ವಚ್ಛಗೊಳಿಸ್ತಾ ಇರಿ. ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಇರಿ. ಬದುಕುವವರೆಗಂತ ಸಹೋದರ ನಡೆಸ್ಕೊಡ್ತಾ ಇದ್ದಾರೆ. ಹಾರ್ದಿಕ ಸ್ವಾಗತ. ಓಂಜಿ ಇವತ್ತಿನ ದಿವಸದಲ್ಲಿ ಸೂರ್ಯನನ್ನು ಬೆಳಗುವ ಬೆಳಕನ್ನು ನೋಡೋಣ್ರಿ. ಜಗತ್ತನ್ನು ಬೆಳಗುವ ಬೆಳಕು ಯಾವುದು ಎನ್ನುವ ಪ್ರಶ್ನೆಗೆ ಚಿಕ್ಕ ಬಾಲಕನು ಉತ್ತರಿಸಬಲ್ಲ. ಸೂರ್ಯನಲ್ಲವೇ ಜಗತ್ತನ್ನು ಬೆಳಗುವವನು ಮಾತ್ರವಲ್ಲ, ಭರಣಗಳನ್ನು ಪೋಷಣೆ ಮಾಡುವವನು. ಈಗ ಅಂತ ಸೂರ್ಯನನ್ನೇ ಬೆಳಗುವ ಬೆಳಕು ಯಾವುದು ಎಂದು ಪ್ರಶ್ನಿಸಿದರೆ ನೀವು ಸ್ವಲ್ಪ ಚಕಿತರಾಗಬಹುದು. ತಟ್ಟನೆ ಉತ್ತರಿಸಲು ಸ್ವಲ್ಪ ಕಷ್ಟವಾಗಬಹುದು. ಆದರೆ ಸರಿಯಾಗಿ ಯೋಚಿಸಿದರೆ ಉತ್ತರ ಬಹಳ ಈಜಿಯಾಗಿದೆ. ಉಪನಿಷತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಈ ಪ್ರಶ್ನೆಯನ್ನು ಉತ್ತರವನ್ನು ಬಹಳ ಮಾರ್ಮಿಕವಾಗಿ ನೀಡಿದ್ದಾರೆ. ನೋಡಿ, ನಮ್ಗೆ ಬೆಳಗ್ಗೆ ಎದರಿಂದ ಬರ್ತದಂತ ನಾವೇನು ಪಟ್ಟಣ ಸೂರ್ಯನಿಂದ ಬೆಳಕು ಬರ್ತದಂತ ಹೇಳ್ತೇವೆ. ಅದೇ ರೀತಿಯಾಗಿ ವಿಧೇಯರಾಜನ ಜನಕ ಮಹರ್ಷಿಯು ಯಜ್ಞವಲ್ಕರನ್ನು ಒಮ್ಮೆ ತನ್ನ ಆಸ್ಥಾನಕ್ಕೆ ಬರಮಾಡಿಕೊಂಡಿದ್ದರು. ಯೋಗ್ಯ ರೀತಿಯಿಂದ ಅವರನ್ನು ಸತ್ಕರಿಸಿ ಬಳಿಕ ಒಂದು ಪ್ರಶ್ನೆಯನ್ನು
ಅಮಾವಾಸ್ಯೆಯ ಮನುಷ್ಯರಿಗೆ ಬೆಳಕು ಯಾವುದು ಎಂಬುದೇ ಆ ಪ್ರಶ್ನೆ. ನಮ್ಮ ಎಲ್ಲ ವ್ಯವಹಾರಗಳು ಸಾಧ್ಯವಾಗಲು ಸಹಾಯವಾಗುವ ಬೆಳಕು ಯಾವುದು ಎಂಬುದು ಪ್ರಶ್ನೆ ಇಂಗಿತ. ಸಾಮಾನ್ಯ ಮನುಷ್ಯರನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಸಾಮಾನ್ಯ ಮನುಷ್ಯರೆಂದರೆ ಪ್ರಾಕೃತರು ಎಂದರೆ ಅನಾಗರಿಕರೆಂದರಲ್ಲ, ದೇಹವೇ ತಾನು ಎಂದು ತಿಳಿದುಕೊಂಡವರು ಎಂಬುದನ್ನು ಇಲ್ಲಿ ಗಮನಿಸಬೇಕು. ಈ ಪ್ರಶ್ನೆಯ ಉತ್ತರವನ್ನು ಯಾಜ್ಞವಲ್ಕರು ಹಂತ ಹಂತವಾಗಿ ಮೊದಲು ಹೊರ ಜಗತ್ತಿನಿಂದ ಪ್ರಾರಂಭಿಸಿ ಕೊನೆಗೆ ಅಂತರ್ಜಗತ್ತಿನವರೆಗೆ ಕೊಂಡೊಯ್ಯುತ್ತಾರೆ. ನೋಡೋಣ. ನೋಡಿ, ಯಾಜ್ಞವಲ್ಕರ್ ಕರೆಸ್ತಾರೆ. ಜನಕ ಮಹಾರಾಜ ಒಂದ್ಸಲ ರೀ ಯಾಜ್ಞವಲ್ಕರ್ ಕರೀತಾರೆ. ಜಗತ್ತನ್ನು ಬೆಳಗುವ ಸೂರ್ಯ. ಆಮೇಲೆ ಸೂರ್ಯ ಇರ್ಲಿಕ್ಕಂದ್ರೆ ಏನು, ಎದರಿಂದ ಬೆಳಕು ಬರ್ತದೆ ಅಂತ ಕೇಳ್ತಾರೆ. ಚಂದ್ರನು ಇರ್ಲಿಕ್ಕಂದ್ರೆ ಎದರಿಂದ ಬೆಳಕು? ದೀಪನು ಇರ್ಲಿಕ್ಕಂದ್ರೆ ಎದರಿಂದ ಬೆಳಕು ಬರ್ತದೆ ಅಂತ ಕೇಳ್ತಾರೆ. ಆಗ ಯಾಜ್ಞವಲ್ಕರು ಹಂತ ಹಂತವಾಗಿ ಉತ್ತರಿಸುತ್ತಾರೆ. ಅವರು ಸೂರ್ಯನಿಗೆ ಬೆಳಕೆಂದು ಮೊದಲು ಹೇಳ್ತಾರೆ. ಸೂರ್ಯನು ಉದಯಿಸಿದ ನಂತರ ಮನುಷ್ಯರು ಜಾಗೃತರಾಗಿ ನಾನಾ ರೀತಿಯ ವ್ಯವಹಾರಗಳೇ ತೊಡಗುತ್ತಾರೆ. ಸರಿ, ಸೂರ್ಯನು ಅಸ್ತಮಿಸಿದಾಗ ಮನುಷ್ಯರಿಗೆ ಯಾವ ಬೆಳಕು? ಚಂದ್ರನೇ ಆ ಬೆಳಕು ಎಂದು ಪ್ರಶ್ನೆ ಉತ್ತರಿಸುತ್ತಾರೆ. ನಿಜ, ಸೂರ್ಯ ಚಂದ್ರರು ಅಸ್ತಮಿಸಿದಾಗ ಯಾವುದು ಬೆಳಕು? ಅಗ್ನಿಯೇ ಬೆಳಕು ಎಂದು ಯಾಜ್ಞವಲ್ಕರು. ಕತ್ತಲಾದಾಗ ದೀಪದ ಬೆಳಕಿನಲ್ಲಿ ನಾವು ದಾರಿ ನಡೆಯುತ್ತೇವೆ, ನಮ್ಮ ಎಲ್ಲ ಕೆಲಸಗಳನ್ನು ಮಾಡುತ್ತೇವೆ. ಸರಿ, ಈಗ ಮುಂದಿನ ಪ್ರಶ್ನೆ. ಸೂರ್ಯರು ಅಸ್ತಮಿಸಿದಾಗ, ಚಂದ್ರರು ಅಸ್ತಮಿಸಿದಾಗ, ಅಗ್ನಿಯು ಆರಿ ಹೋದಾಗ ಮನುಷ್ಯರಿಗೆ ಯಾವುದು ಬೆಳಕ್ರಿ? ಶಬ್ದವೇ ಬೆಳಕು ಅಂತೇಳಿ ಯಾಜ್ಞವಲ್ಕರ್ ಹೇಳ್ತಾರೆ. ನೋಡ್ರಿ, ಎಲ್ಲರೂ ಶಬ್ದ ಹೆಂಗೆ ಬೆಳಕಾಗ್ತದೆ ಅಂತ ವಿಚಾರ ಮಾಡ್ಬೋದು. ಇಲ್ಲಿ ನೋಡ್ರಿ ಅದನ್ನ ಹೇಳ್ಯಾರ. ಶಬ್ದವು ಹೇಗೆ ಬೆಳಕಾಗಲು ಸಾಧ್ಯ ಎನ್ನಬಹುದು ನೀವು ಕಲ್ಪಿಸಿಕೊಳ್ಳಿ. ಅಮಾವಾಸ್ಯೆ ದಿನ ಕತ್ತಲಾಗಿದೆ, ಆಕಾಶದಲ್ಲಿ ಕಾರ್ಮೋಡಗಳು ಮುಳುಗಿವೆ. ಸದ್ದಿಲ್ಲದೆ ನೀವು ಪೇಟೆಯಿಂದ ಹಿಂದಿರುಗಿ ಬರುವಾಗ ಧಾರಾಕಾರ್ಯಾಗ ಮಳೆ ಬರತೈತೆ. ಇದ್ದಕ್ಕಿದ್ದಂತೆ ದೀಪಗಳು ನಂದಿ ಹೋಗುತ್ತವೆ. ಇವೆಲ್ಲ ಗಾಢಾಂಧಕಾರಗಳ. ನಮ್ಮ ಕೈಗಳು ನಮಗೆ ಕಾಣಿಸುವುದಿಲ್ಲ. ಅಂಧಕಾರ ಹೊರಹೊಮ್ಮಿತು. ಏನು ಮಾಡಬೇಕು ಎಂದು ತೋಚುವುದಿಲ್ಲ. ಅಲ್ಲೇ ನಿಂತುಕೊಳ್ತೀವಿ ನಾವು. ಆಗ ಮನೆ ನಾಯಿ ಒಂದು ಸರಿಯುತ್ತದೆ. ಆಗ ನಮ್ಮ ಟೈಗರ್ ಕರೆಯುತ್ತಿದ್ದಾನೆ ಎಂದು ಶಬ್ದ ಬಂದ ದಿಕ್ಕಿನ ಕಡೆಗೆ ನಾವು ಹೋಗ್ತೀವಿ. ಇದಕ್ಕೆ ಶಬ್ದ ಅಂತ ಹೇಳ್ತಾರೆ. ಅದೇ ರೀತಿಯ ಹೂದೋಟದಲ್ಲಿ ಹರಿಯದ ಹೂವಿನ ಸುವಾಸನೆ ಮೂಲಕ ನಾವು ಹೋಗ್ಬೋದ್ರಿ. ಅದು ನಮಗೊಂದು ಬೆಳಕ ತೋರ್ತೈತ್ರಿ. ಅರಳಿದ ಹೂವಿನ ಸುವಾಸನೆ ನಮಗೆ ಬೇಕಾದ ಸಮಯವನ್ನು ತೋರಿಸುತ್ತದೆ. ಈಗ ನಾವು ಜಾಗೃತರಾಗುತ್ತೇವೆ ಎನ್ನುತ್ತಾರೆ. ಆಗ ಜಗದ್ದಾತ್ಮ ಅಂದ್ರೆ ಏನು ಹೇಳ್ತಾರೆ? ಈಗ ನಾವು ಜಾಗೃತ ಇಲ್ಲವಾದಾಗ ಯಾವುದು ನಮಗೆ ಬೆಳಕಂತ ಕೇಳ್ತಾರೆ. ಅದನ್ನ ನಾಳಿನ ದಿವಸ ನೋಡಿದ್ರಿ. ಇವತ್ರಿ ಸರ್ವಜ್ಞ ಇವತ್ತು ಸರ್ವಜ್ಞ ಕನ್ನಡ ತ್ರಿಪದಿಗಳ ಮಹಾಜನಕ ಅಂತ ಹೇಳ್ಬೋದ್ರಿ. ಆಮೇಲೆ ಇವತ್ತು ತ್ರಿಪದಿಗಳ ಬ್ರಹ್ಮ ಅಂತ ಹೇಳ್ಬೋದ್ರಿ. ಇವರು ಎಷ್ಟೊಂದು ತ್ರಿಪದಿಗಳ ರಚಿಸ್ಯಾರಂದ್ರೆ, ಸರ್ವಜ್ಞನೆಂಬುದು ಗರ್ವದಿಂದ ಆದುದಲ್ಲ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯದ್ದ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ. ಇವರು ಸರ್ವಜ್ಞರವರು 16 ಮತ್ತು 17 ಶತಮಾನದಲ್ಲಿ ಇರಬಹುದಂತ ಹೇಳ್ತಾರೆ. ಇವರ ತಂದೆ ಬಸವರಸ, ತಾಯಿ ಕುಂಬಾರಮಾಳಿ, ಇವರ ಸಾಕು ತಾಯಿ ಮಲ್ಲಕ್ಕ ಅಂತ ಹೇಳ್ತಾರೆ. ಇವರು ಬಾಲ್ಯದಿಂದಲೇ ಇವರ ಹೆಸರು ಪುಷ್ಪದತ್ತ ಅಂತ ಹೇಳ್ತಾರೆ. ಇವರ ಅಂಕಿತನಾಮ ಸರ್ವಜ್ಞನವರು. ಇವರು ಹಾವೇರಿ ಜಿಲ್ಲೆಯ ಮಾಸೂರಿನಲ್ಲಿ ಜನಿಸ್ತಾರೆ. ಇವರು ಹಲವಾರು 7070 ವಚನಗಳನ್ನು ಲಭ್ಯವಾಗ್ಯಾವ ಹೇಳ್ತಾರೆ. ಇವರು ಸಾಲವನ್ನು ಕೊಂಡಾಗ ಹಾಲೋರಗ ಉಂಡಂತೆ, ಸಾಲಿಗರು ಬಂದು ಎಳೆವಾಗ ಕಿಪ್ಪದಿಯ ಕೀಲು ಮುರಿದಂತೆ ಸರ್ವಜ್ಞ. ಆಮೇಲೆ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರನಿಗೆ, ಕೊಟ್ಟಿದ್ದು ಕೆಟ್ಟ ತಿನ್ನಬೇಡ, ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ಹಿಂಗೆ ಹಲವಾರು ಗುರುಗಳನ್ನು ಕರೆದು ಗುರುಗಳ ಬಗ್ಗೆ ಹಲವಾರು ಬಗ್ಗೆ ತ್ರಿಪದಿಗಳನ್ನು ರಚಿಸ್ಯಾರ ಅಂತ ಹೇಳುತ್ತಾ ಇವತ್ತಿನ ನನ್ನ ಮಾತು ಮುಗಿಸುತ್ತೇನೆ. ಓಂ ಜಿ. ಹರೇ ರಾಮಕೃಷ್ಣ. ಬದುಕಲು ಕರೆ ಅಂತ ತಿಳಿಸ್ಕೊಟ್ರು. ಸರ್ವಜ್ಞದ ಇವತ್ತು ಜಯಂತಿ ಅವ್ರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಸಹೋದರ ಪ್ರಿಯಗಳವರಿಗೆ ಧನ್ಯವಾದಗಳು. ಓಂ ವಿಶ್ರಾಮ್. ಅವಾಗೇನಾದ್ರೆ ಈಗ
ಅನಿಸೋದಿಲ್ಲ. 6ನೇ ದಿವಸಕ್ಕೆ ಅನ್ನಿಸ್ತು. ಅಲ್ಲಿವರೆಗೆ ಯಾರದಾರ ಈಗ ಗೊತ್ತಿಲ್ಲ ಹಂಗಿರ್ತೇವೆ ಅಂದ್ರೆ ಹಂಗೆ ಒಂದು ಇದು ಮಾಡೋದು. ಇಲ್ಲಿ ಹಾಪ್ಕನಾಲಾಗಿ ಯಾರು ಹೊರಗಡೆ ಹೋಗ್ಬೋದು, ಅಲ್ಲಿ ಮಾಡಿಸ್ತಾರೆ ಕ್ವಶನ್. 15 ದಿವಸ 14 ದಿವಸ ಇರ್ತದೆ, ಫ್ರೀ ಇರ್ತದೆ. ಮತ್ತು ರೊಕ್ಕ ಬರೋದು ಎಷ್ಟು ಹಾಕಿ ಬರ್ತಾರೆ ಅವರು ನಿಮ್ಮ ಕಡೆಯಿಂದ ಅಲ್ಲಿ ಹೋಗಿ ಮಾಡ್ಬೋದು, ಕ್ವಶನ್ ಮಾಡ್ಬೋದು. ಮಾಡಿ ಸರ್ ಮಾಡಿ ಜ್ವರ ಬರ್ತಾರೆ, ಶಕ್ತಿ ಚಿಕ್ಕರಿ ಮಾಡ್ತಾರೆ. ಮಾಡಿ ಶುಭ ಶನಿವಾರಿ ಸ್ವಾಗತ. अंबा माता की जय, दुर्गा माता की जय, अंबा माता की जय, दुर्गा माता की जय, बोलो महालक्ष्मी माता की जय जय जय, बोलो महालक्ष्मी माता की जय जय जय, अंबा माता की जय, दुर्गा माता की जय, अंबा माता की जय, दुर्गा माता
ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತಾ ಇರಿ. ಪದ್ಮಾಸನ, ಸುಖಾಸನ, ವಜ್ರಾಸನ ಯಾವ ರೀತಿ ಕೂತ್ರಿ ಕೊಡ್ರಿ. ಓಂ ಜಿ ಪ್ರಣವ್. ಜ್ಞಾನ ಯೋಗ ವ್ಯವಸ್ಥಿತ. ಇದರಲ್ಲಿ ಮುಂದಿನ ಅಂಶ ದಾನವನ್ನು ಈ ಗೃಹಸ್ಥರಿಗೆ ಹೇಳಿದೆ. ಗೃಹಸ್ಥರು ರುಜುವಾದ ರೀತಿಯಲ್ಲಿ ಜೀವನೋಪಾಯ ಮಾಡಬೇಕು ಮತ್ತು ಇಡೀ ಪ್ರಪಂಚದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡಲು ತಮ್ಮ ಆದಾಯದಲ್ಲಿ 100ಕ್ಕೆ 50ರಷ್ಟು ಖರ್ಚು ಮಾಡಬೇಕು. ಗೃಹಸ್ಥನು ಈ ರೀತಿಯ ಕೆಲಸದಲ್ಲಿ ತೊಡಗಿರುವ ವ್ಯವಸ್ಥೆಗಳಿಗೆ ದಾನ ಮಾಡಬೇಕು. ದಾನವನ್ನು ಯೋಗ್ಯ ಪಾತ್ರನಿಗೆ ಕೊಡಬೇಕು. ಮುಂದೆ ವಿವರಿಸುವಂತೆ ಬೇರೆ ಬೇರೆ ಬಗೆಗಳ ದಾನಗಳುಂಟು. ಸತ್ವ, ರಜಸ್ಸು ಮತ್ತು ತಮಸ್ಸು ಗುಣಗಳಲ್ಲಿ ದಾನ ಮಾಡಬಹುದು. ಧರ್ಮ ಗ್ರಂಥಗಳು ಸತ್ವಗುಣದ ದಾನವನ್ನು ಹೇಳಿವೆ, ಆದರೆ ರಜಸ್ಸು ಮತ್ತು ತಮಸ್ಸುಗಳಲ್ಲಿ ದಾನವನ್ನು ಹೇಳಿಲ್ಲ. ಏಕೆಂದರೆ ಆ ಹಣವು ಹಾಳಾದಂತೆ. ಪ್ರಪಂಚದಲ್ಲೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಹರಡಲು ಮಾತ್ರ ದಾನವನ್ನು ಕೊಡಬೇಕು. ಇದು ಸತ್ವಗುಣದ ದಾನ. ದಮ, ಆತ್ಮ ಸಂಯಮವನ್ನು ಕುರಿತು ಹೇಳುವುದಾದರೆ ಅದು ಧಾರ್ಮಿಕ ಸಮಾಜದ ಇತರ ಆಶ್ರಮಗಳವರೆಗೆ ಮಾತ್ರವೇ ಹೇಳಿದ್ದಿಲ್ಲ, ವಿಷಯವಾಗಿ ಗೃಹಸ್ಥನಿಗೆ ಹೇಳಿದ್ದು. ಗೃಹಸ್ಥನಿಗೆ ಹೆಂಡತಿ ಇದ್ದರೂ ಅನಗತ್ಯವಾಗಿ ಕಾಮಜೀವನಕ್ಕೆ ಇಂದ್ರಿಯಗಳನ್ನು ಬಳಸಬಾರದು. ಗೃಹಸ್ಥನಿಗೆ ಕಾಮಜೀವನದಲ್ಲಿಯೂ ಕಟ್ಟುಪಾಡುಗಳಿವೆ. ಸಂತಾನ ಪ್ರಾಪ್ತಿಗಾಗಿ ಮಾತ್ರ ಕಾಮಜೀವನವನ್ನು ಬಳಸಬೇಕು. ಆತನಿಗೆ ಮಕ್ಕಳು ಬೇಡದಿದ್ದರೆ ಹೆಂಡತಿಯೊಡನೆ ಕಾಮಜೀವನವನ್ನು ನಡೆಸಬಾರದು. ಆಧುನಿಕ ಸಮಾಜವು ಮಕ್ಕಳ ಹೊಣೆಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಸಂತಾನ ನಿರೋಧ ನೀತಿಗಳನ್ನು ಇನ್ನೂ ಅಸಹ್ಯವಾದ ರೀತಿಗಳನ್ನು ಬಳಸಿ ಕಾಮಜೀವನವನ್ನು ಭೋಗಿಸುತ್ತದೆ. ಇದು ದಿವ್ಯ ಗುಣವಲ್ಲ, ರಾಕ್ಷಸಿ ಗುಣ. ಗೃಹಸ್ಥನಾದರೂ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಲು ಬಯಸುವವನು ತನ್ನ ಕಾಮಜೀವನವನ್ನು ನಿಯಂತ್ರಿಸಬೇಕು. ಕೃಷ್ಣನ ಸೇವೆಯ ಉದ್ದೇಶವಿಲ್ಲದೆ ಅವನು ಒಂದು ಮಗುವನ್ನು ಪಡೆಯಬಾರದು. ಕೃಷ್ಣ ಪ್ರಜ್ಞೆಯಲ್ಲಿರುವ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವಿದ್ದರೆ 100 ಮಕ್ಕಳಿಗೆ ಜನ್ಮ ಕೊಡುವುದು. ಆದರೆ ಈ ಸಾಮರ್ಥ್ಯವಿಲ್ಲದಿದ್ದರೆ ಇಂದ್ರಿಯ ಭೋಗಕ್ಕಾಗಿ ಕಾಮಜೀವನವನ್ನು ನಡೆಸಬಾರದು. ಗೃಹಸ್ಥರು ಮಾಡಬೇಕಾದ ಇನ್ನೊಂದು ಕರ್ತವ್ಯವೆಂದರೆ ಯಜ್ಞ. ಏಕೆಂದರೆ ಯಜ್ಞಗಳಿಗೆ ಬಹಳ ಹಣ ಬೇಕು. ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಈ ಆಶ್ರಮಗಳಲ್ಲಿರುವವರಲ್ಲಿ ಹಣವಿರುವುದಿಲ್ಲ. ಅವರು ಭಿಕ್ಷೆ ಬೇಡಿ ಜೀವಿಸುತ್ತಾರೆ. ಆದುದರಿಂದ ವಿವಿಧ ಬಗೆಗಳ ಯಜ್ಞಗಳನ್ನು ಗೃಹಸ್ಥರು ನಡೆಸಬೇಕು. ವೇದ ಸಾಹಿತ್ಯದಲ್ಲಿ ವಿಧಿಸಿರುವಂತೆ ಅವರು ಅಗ್ನಿಹೋತ್ರ ಯಜ್ಞಗಳನ್ನು ಮಾಡಬೇಕು. ಆದರೆ ಈಗ ಈ ಯಜ್ಞಗಳಿಗೆ ತುಂಬ ವೆಚ್ಚವಾಗುತ್ತದೆ. ಯಾವ ಗೃಹಸ್ಥನಿಗೂ ಅವುಗಳನ್ನು ಮಾಡಲು ಸಾಧ್ಯವಿಲ್ಲ. ಈ ಯುಗದಲ್ಲಿ ಮಾಡಬೇಕೆಂದು ಹೇಳಿರುವ ಅತ್ಯುತ್ತಮ ಯಜ್ಞಕ್ಕೆ ಸಂಕೀರ್ತನ ಯಜ್ಞ ಎಂದು ಹೆಸರು. ಸಂಕೀರ್ತನ ಯಜ್ಞವೆಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನ ಮಾಡುವುದು. ಇದು ಅತ್ಯುತ್ತಮವಾದ ಮತ್ತು ಸ್ವಲ್ಪವೂ ವೆಚ್ಚವಿಲ್ಲದ ಯಜ್ಞ. ಪ್ರತಿಯೊಬ್ಬರು ಇದನ್ನು ಮಾಡಿ ಪ್ರಯೋಜನವನ್ನು ಪಡೆಯಬಹುದು. ಹೀಗೆ ದಾನ, ಆತ್ಮ ಸಂಯಮ ಮತ್ತು ಯಜ್ಞವನ್ನು ಮಾಡುವುದು ಈ 3 ಗೃಹಸ್ಥನಿಗಾಗಿ ಹೇಳಿರುವುದು. ಇಲ್ಲಿಂದ ಮುಂದೆ ನಾಳೆ ಸ್ವಾಧ್ಯಾಯ ಎಂದರೆ ಏನಂತ ನಾವು ನೋಡೋಣ. ಹರೇ ಕೃಷ್ಣ. ಭಗವದ್ಗೀತೆ 16ನೇ ಅಧ್ಯಾಯ. ಇಲ್ಲಿವರೆಗೆ 4 ಶ್ಲೋಕಗಳ ಭಾವಾರ್ಥ ಹೇಳ್ತಾರೆ ಸಹೋದರ ಕುಮಾರಿಗೆ ಧನ್ಯವಾದಗಳು. ರೇಖಿ ಬನ್ನಿ ಸಹೋದರ ಸುಮಿತ್ ಕುಮಾರ್ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದು ಹೇಳ್ತಾನೆ. ಈ ಕಡೆ ಮಾಡಿರಿ. ರೇಖಿ ಬೌದ್ಧ ಜ್ಞಾನಕ್ಕೂ ಹಿಂದೂ ಅಥರ್ವ ಧರ್ಮದಲ್ಲೂ ಪ್ರಸ್ತಾವಗೊಂಡ ಮೌಖಿಕ ತಂತ್ರಗಳು ಗಮನ ಸೆಳೆದಿದ್ದವು.
ನೋಡ್ರಿ, ಡಾಕ್ಟರ್ ಉಸೋಯಿ ಅವರು ಸಂಸ್ಕೃತವನ್ನು ಕಲಿತು ರೇಖಿ ಬಗ್ಗೆ ಹಿಂದೂ ಅಥರ್ವ ಧರ್ಮದಲ್ಲೂ ಮತ್ತು ಬೌದ್ಧರ ತಂತ್ರವಿಜ್ಞಾನದಲ್ಲೂ ಸಮಾನತೆಯನ್ನು ಗಮನಿಸಿದರು. ಡಾಕ್ಟರ್ ಉಸೋಲಿಯನ್ ಹೊಸದಾಗಿ ಸಿಕ್ಕ ಜ್ಞಾನವನ್ನು ಮೈಗೂಡಿಸಿಕೊಳ್ಳಲು ಕುಮಾರ ಮಾಯಾ ಬೆಟ್ಟದ ಮೇಲೆ ಹೋಗಿ 21 ದಿನ ಜ್ಞಾನ ಮಗ್ನರಾದರು. 21 ದಿನದಲ್ಲಿ ಡಾಕ್ಟರ್ ಉಸೋಯಿ ತನ್ನಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ರೇಖಿ ಶಕ್ತಿ ಸಂಚಾರವಾದುದನ್ನು ಕಂಡುಕೊಳ್ಳುತ್ತಾರೆ. 5 ವರ್ಷಗಳವರೆಗೆ ಟೋಕಿಯಾದ ಭಿಕ್ಷುಕರ ಶಿಬಿರದಲ್ಲಿ ರೋಗಿಗಳ ಉಪಚಾರದಲ್ಲಿ ಕಳೆಯುತ್ತಾರೆ. ಆದರೆ ಅವರಿಂದ ಪ್ರಯೋಜನ ಪಡೆದ ಯಾರಿಂದಲೂ ಉಪಕಾರ ಭಾವನೆ ಇಲ್ಲದನ್ನು ಕಂಡು ತುಂಬ ನೊಂದುಕೊಳ್ಳುತ್ತಾರೆ. ಆವಾಗಲೇ ಡಾಕ್ಟರ್ ಉಸೋಯಿ ಯಾರಿಗೂ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡಬಾರದೆಂದು ನಿರ್ಧಾರಕ್ಕೆ ಬರುತ್ತಾರೆ. ನೋಡ್ರಿ, ಇವರು 5 ವರ್ಷಗಳ ಕಾಲ ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ರು ಯಾರೂ ಅದರ ಕೃತಜ್ಞತೆ ಭಾವವನ್ನು ತೋರಿಸಲಾಗದಿದ್ದಕ್ಕಾಗಿ ಅವರು ಯಾರಿಗೂ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಇಚ್ಛಿಸುವುದಿಲ್ಲ. ಇದರಿಂದ ರೇಖಿ ಉಚಿತವಾಗಿ ಚಿಕಿತ್ಸೆ ಕೊಡಬಾರದೆಂದು ನಿರ್ಧರಿಸುತ್ತಾರೆ. ಆದ್ದರಿಂದಲೇ ಇಂದಿಗೂ ರೇಖಿ ದೀಕ್ಷೆಯನ್ನಾಗಲಿ ಅಥವಾ ಚಿಕಿತ್ಸೆಯನ್ನಾಗಲಿ ಉಚಿತವಾಗಿ ಕೊಡಲಾಗದು. ಡಾಕ್ಟರ್ ಉಸೋಯಿ ಪ್ರತ್ಯೇಕವಾಗಿ ರೇಖಿ ಚಿಕಿತ್ಸಾಲಯವನ್ನು ತೆರೆದು ಜನಸಾಮಾನ್ಯರಿಗೆ ದೀಕ್ಷೆಯನ್ನು ಮತ್ತು ಚಿಕಿತ್ಸೆಯನ್ನು ಕೊಡಲು ಪ್ರಾರಂಭಿಸಿದರು. ಚುಕಿಯಾ ಅಸಿಯಾ ಎಂಬುವರು ಡಾಕ್ಟರ್ ಉಸೋಲಿಯನ್ನವರಿಂದ ರೇಖಿ ವಿದ್ಯೆಯನ್ನು ಕಲಿತರು. ಅವರಿಂದ ಮಿಸ್ ತಕಾತಾ ಎಂಬುವರು ರೇಖಿಯನ್ನು ಕಲಿತು ಅಮೆರಿಕಾದಲ್ಲಿ ಅದನ್ನು ಹರಡಲು ಶ್ರಮಿಸುತ್ತಾರೆ. ಮಿಸ್ ತಕಾತಾ ಅವರು ಅತ್ಯಂತ ಪ್ರಭಾವಿತರಾಗಿ 22 ರೇಖಿ ಮಾಸ್ಟರ್ಗಳನ್ನು ತೆರೆದುಕೊಳ್ಳುತ್ತಾರೆ. ಉಸೋಯಿ ರೇಖಿಯಲ್ಲಿ ಜಗತ್ತಿನ ತುಂಬ ಬೋಧಿಸುತ್ತಾರೆ. ಮಿಸ್ ತಕಾತಾ ಅವರು ಗುರು ಪರಂಪರೆಯ ರೇಖಿ ಹೀಲಿಂಗ್ ಸೇರಿದವರೇ ಆಗಿರುತ್ತಾರೆ. ಧನ್ಯವಾದ. ಇಲ್ಲಿವರೆಗೆ ರೇಖಿ ಬಗ್ಗೆ ಸಹೋದರ ಅಮಿತ್ ಕುಮಾರ್ ತಿಳಿಸಿಕೊಳ್ಳಲು ಧನ್ಯವಾದಗಳು. ವೈಶ್ಯ
ಲಿಂಗೇಶ್ವರ ದರ್ಶನ, ಪರಮಾತ್ಮ ದರ್ಶನ, ಮಹಾಲಕ್ಷ್ಮಿ ದರ್ಶನ, ತಾಯಿ ತಂದೆ ದರ್ಶನ, ಗುರುಗಳ ದರ್ಶನ, ಸ್ನೇಹಿತರ ದರ್ಶನ, ಬಂಧು ಬಳಗ ದರ್ಶನ. ಜೈ ಶ್ರೀರಾಮ್. ಶಾಂತಿ ಪಾಠ. ಓಂ ಶಾಂತಿ ಅಂತರಿಕ್ಷಂ ಶಾಂತಿ ಪ್ರಕ್ರಿಯಾಂತಿ ಆಕಾಶಾಂತಿ ಔಷಧಿ ಶಾಂತಿ ವನಸ್ಪತಿ ಶಾಂತಿ ವಿಶ್ವದೇವ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂತು.